ನಾವು ಬಂದಿರೋ ಉದ್ದೇಶ ಏನಂದರೆ ಬರ 26ನೇ ತಾರೀಕು ಲೋಕಸಭಾ ಚುನಾವಣೆ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ BN ಚಂದ್ರಪ್ಪನವರು ಸ್ಪರ್ಧಿಸಿದ್ದಾರೆ. ಸೊ BN ಚಂದ್ರಪ್ಪನವ್ರು ಹೆಂಗಪ್ಪ ಅಂದರೆ ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿ, ಯಾರಾದ್ರೂ ಹಿಂಗೆ ಹೆಗ್ಲ ಮೇಲೆ ಕೈ ಹಾಕ್ಕೊಳ್ತಾರೆ. ಸೊ ಅಂಥ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಿಂದ ನಿಂತವ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕಪ್ಪ ಅಂತ ಕೇಳ್ಕೊಂತಿದ್ದೀನಿ ಅಂದರೆ ನಿಮ್ಗಾಲೇ ಗೊತ್ತೈತೆ ರಾಜ್ಯ ಸರ್ಕಾರದವರೇನು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಏನು ಮಾಡೋರು ಅಂದರೆ ಹಿಂದೆ 136 ಸೀಟ್ ಗೆಲ್ಲಬೇಕು ಅಂದರೆ ಈ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದು. ಏನೇನಪ್ಪ ಯೋಜನೆಗಳು ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ಮನೆಗೂ ಒಬ್ಬ ಹೆಣ್ಣುಮಗಳು ಅಂದರೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಮತ್ತು ಫ್ರೀ ಕರೆಂಟು, ಗೃಹ ಜ್ಯೋತಿ ಅಂತ ಫ್ರೀ ಕರೆಂಟ್ ಕೊಡ್ತಾರೆ. ಆಮೇಲೆ ಅಕ್ಕಿನ 5 kg ಇದ್ದಿದ್ದು 10 kg ತನಕ ಕೊಟ್ಟವ್ರೆ. ಫ್ರೀ ಬಸ್ಸು ನಿಮಗೆಲ್ಲ ಮಹಿಳಾ ಶಕ್ತಿ ಅಂತ ಫ್ರೀ ಬಸ್ಸು, ನೀವು ಎಲ್ಲಿಗೆ ರಾಜ್ಯದಲ್ಲಿ ಎಲ್ಲೇ ಓಡಾಡಿರೂ ನಿಮಗೆ ಫ್ರೀಯಾಗಿ ಓಡಾಡ್ಕೊಂಬರ್ಬೋದು. ಕ್ರಮ ಸಂಖ್ಯೆ ಏನು ಗೊತ್ತಾ, 3 ಏನು ಮಿಷಿನ್ ಇರ್ತದಲ್ಲ, ಆ ಮಿಷಿನ್ನಲ್ಲಿ 3ನೇದು ಹಸ್ತದ ಗುರುತಿಗೆ ತಾವೆಲ್ಲ ಓಟ್ ಹಾಕಿರೆ ಚಂದ್ರಪ್ಪನವ್ರು ಭಾರಿ ಬಹುಮತಗಳಿಂದ ಗೆಲ್ಸಿರೆ ಇವೆಲ್ಲ ಈಡೇರ್ತವೆ. ತಿಂಗಳ ಕರೆಕ್ಟಾಗಿ ಅಮೌಂಟ್ ಬರ್ತಾ ಇದೆ. ಎಲ್ಲ ರೀತಿಯಾಗೂ ಹೆಣ್ಮಕ್ಳಿಗೆ ಒಂದು ಒಳ್ಳೆಯದೇ ಆಗಿದೆ ಅಂತ ಅಂದ್ಕೋಬೇಕು. ಆದರೆ ಏನಂದರೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ ಅಂತ ಅನಿಸುತ್ತೆ. ಆಮೇಲೆ ಬಸ್ ಪ್ರಯಾಣ ಬಡವರಿಗೆ, ಒಂದು ಹೊರಗಡೆ ಕೂಲಿ ಹೋಗೋರಿಗೆ ಎಲ್ಲ ರೀತಿಯಾಗೂ ಒಳ್ಳೆಯದಾಗಿದೆ. ಹಾಕೋದು ನಾವು ಓಟು ಕಾಂಗ್ರೆಸ್ಗೆ. ಮುಂದೆ ನಮಗೆ ಎಲ್ಲ ರೀತಿಯಾಗೂ ಒಳ್ಳೇದು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಅದು ಆಗಲೇಬೇಕು. ಧನ್ಯವಾದಗಳು. ಯಾಕೆಂದರೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಶಾಂತಕರಾತು ಜೊತೆಗೆ ನಮ್ಮ ಚೇತನ್ ಪಟೇಲ್ ಎಲ್ಲ ಬಂದು ನಿಮ್ಮನ್ನು ಓಟ್ ಕೇಳೋ ಮುಖಾಂತರ ನಿಮಗೆಲ್ಲ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ದೀವಿ. ಈ ಗ್ಯಾರಂಟಿ ಕಾರ್ಡ್ನ ಸದುಪಯೋಗ ಪಡಿಸ್ಕೊಬೇಕು ಅಂದರೆ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ BN ಚಂದ್ರಪ್ಪನವ್ರನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸಿ ಏನು ನಮ್ಮ ರಾಹುಲ್ ಗಾಂಧೀಜಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವ ಸರ್ಕಾರ, ಕೇಂದ್ರ ಸರ್ಕಾರನ ಆಡಳಿತ ಬಂದರೆ ಈ ಏನು 5 ಗ್ಯಾರಂಟಿ ಯೋಜನೆಗಳನ್ನು ನೆರವೇರ್ತವೆ. ದಯವಿಟ್ಟು ನೀವೆಲ್ಲ ಹಸ್ತದ ಗುರುತಿಗೆ ಓಟ್ ಹಾಕಬೇಕು ಅಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಇಂದು ಲೋಕಸಭಾ ಚುನಾವಣೆ ಅಂದರೆ ಬಂದಿರೋದ್ರಿಂದ ದಯವಿಟ್ಟು ನೀವು ಮತವನ್ನು ಯಾರು ಕೊಡಬೇಕು ಅಂತ ಕೇಳ್ಕೊಂಡಾಗ ನಮಗೆ ಇಂದಿನ ಒಂದು ಸರ್ಕಾರದಲ್ಲಿ ಮುಂದಿನ ಸರ್ಕಾರ ನಡೆಸ್ತಕ್ಕಂಥವೆಲ್ಲ ನಿಮ್ಗೆ ವಿಚಾರಗಳು ಗೊತ್ತಿದೆ. ಇವತ್ತು ನಾವು ಹೆಚ್ಚಿನದಾಗಿ ಏನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಪ್ರತಿಯೊಂದು ಸೌಲಭ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಕೊಟ್ಟಿದೆ. ಅಂದರೆ ನನಗೆ ಸಮೇತ ಸೇರಿಕೊಂಡು ನನಗೂ ಸಹ ಬರ್ತಾ ಇದೆ. ಅಂದರೆ ಪ್ರತಿಯೊಂದು ಸೌಕರ್ಯ, ಮೂಲ ಸೌಕರ್ಯ ಅಭಿವೃದ್ಧಿಯಿಂದ ಹಿಡಿದು ಎಲ್ಲ ಸೌಕರ್ಯಗಳು ಯಥೇಚ್ಛವಾಗಿ ನಮಗೆ ದೊರೀತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದ. ನಿಮಗೆಲ್ಲ ಗೊತ್ತಿದೆ. ಯಾಕಪ್ಪ ಅಂದರೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣ, ಪ್ರತಿಯೊಂದು ಕುಟುಂಬಕ್ಕೂ 2,000 ರೂಪಾಯಿ ಸಿಗ್ತಾ ಇದೆ. ಹೆಣ್ಣು ಮಕ್ಕಳು ಇವತ್ತು ಎಷ್ಟೋ ಸಂಸಾರಗಳು ನಾವು ಚೆನ್ನಾಗಿ ಹಣ ಕೊಡೋದ್ರಿಂದ, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇರೋದ್ರಿಂದ ನಮಗೆ ಭಾಳ ಸಂತೋಷವಾಗ್ತಾ ಇದೆ. ನೀವು ಹೆಣ್ಣು ಮಕ್ಕಳು ಭಾಳ ಸಂತೋಷವಾಗಿರೋದು ಇವತ್ತಿನ ಕಾಲ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಒಂದೊಂದು ಸಮಸ್ಯೆ ಒಂದೊಂದು ಇದ್ದಿತ್ತು. ಆದರೆ 5 ಗ್ಯಾರಂಟಿಗಳನ್ನು ಯೋಜನೆ ಮಾಡಿದಾಗ ನಾವು ಆ ಗ್ಯಾರಂಟಿಗಳು ಕೊಡೋಕ್ಕೆ ಎಷ್ಟು ಕಷ್ಟಪಟ್ಟು ಸರ್ಕಾರದವ್ರು ಮಾಡಿದ್ರು ಕೂಡ, ಆದರೆ ಸರ್ಕಾರದ ಲೆವೆಲಲ್ಲಿ ಪ್ರತಿಯೊಂದು ಮನೆಗೂ ತಲುಪಬೇಕು ಅಂತೇಳಿ ಇವತ್ತಿನವರೆಗೂ ಇನ್ನ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಲುಪಿಸ್ತಲೇ ಇದ್ದಾರೆ, ತಲುಪಿದಾವೆ. ಅಂಬೇಡ್ಕರ್ ಅವರ ಪರಿಕಲ್ಪನೆ, ಈ ದೇಶದ ಸಂವಿಧಾನ. ಇವತ್ತು ನಾವೇನಾದ್ರೂ ಇಲ್ಲಿ ಕುತ್ಕೊಂಡಿದೀವಿ ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಸಮಾನತೆಯಿಂದ ಕುತ್ಕೊಂಡು ನಮ್ಮೆದುರು ನೀವು ಕುತ್ಕೊಂಡಿದ್ದಾರೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆ ಈ ದೇಶದ ಸಂವಿಧಾನ. ಅಂತ ಒಂದು ಸಂವಿಧಾನನ ಈಗ ಆಳ್ತಿರುವಂತ 10 ವರ್ಷ ಆಳಿದ್ರು BJP ಅವರು. ಅವರು ಆ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾವ್ರಲ್ಲ, ಇದು ಸರಿನಾ ಹೇಳ್ರಿ ನೀವೆಲ್ಲ? ಈ ಸಂವಿಧಾನ ಬದಲಾವಣೆ ಆದ್ರೆ ನಾವು ನೀವು ಇಟ್ಕೊಳಕ್ಕಾಗಲ್ಲ. ಜೀತ ಪದ್ಧತಿ ಹಿಂದೆ ಗೊತ್ತಲ್ಲ, ಯಾರ್ಯಾರ ಮನೆಗೋ ಯಾರ್ಯಾರೋ ಮುಸೆ ತೊಳ್ಕೊಂಡು ಎಲ್ಲೆಲ್ಲೋ ಇರ್ತಿದ್ರು, ಗೊತ್ತಾಯ್ತಲ್ಲ? ಆ ಒಂದು ದಿನಗಳನ್ನ ಇವರು ತರಿಸ್ಬೇಕು ಅಂತ ಈ ದೇಶದಲ್ಲಿ ಕಾಯ್ತಾ ಇದ್ದಾರೆ. ಅದು ಆಗ್ಬಾರ್ದು. ಈ ಚುನಾವಣೆ ಏನಿದೆ ಇದೊಂದು ಶಕ್ತಿ. ಅದು ನಮ್ಮ ಏನು ನಾವು ದಲಿತ ಹೆಣ್ಮಕ್ಳು, ದಲಿತರಿದ್ದೀವಿ, ಅಹಿಂದ ವರ್ಗದವ್ರು ಏನಿದ್ದೀವಿ, SC ST OBCಗಳು, ಅವ್ರು ಈ ದೇಶದಲ್ಲಿ ಸಮಾನತೆಯಿಂದ ಬದುಕಬೇಕು ಅಂದ್ರೆ, ಮಾಡ್ಬೇಕು ಅಂದ್ರೆ ನೀವು 26ನೇ ತಾರೀಕು ಬರೋಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ. ಮೊನ್ನೆ ನಡೆದ MLA ಎಲೆಕ್ಷನ್ನಲ್ಲಿ ನಾವು ಗ್ಯಾರಂಟಿ ಕೊಡುವ ಕಾರ್ಡ್ಗಳು ಹಂಚಬೇಕಾದ್ರೆ ಇದೇ BJP ಅವರು ತಪ್ಪಾಗಿ ಹೇಳೋರು, ಏಸು ಇವೆಲ್ಲ ಬೋಗಸ್ಸು ಅಂತ.
ಅದಾದಮೇಲೆ ಫಸ್ಟ್ ಅಪ್ಲಿಕೇಶನ್ ಹಾಕ್ತಿದ್ದೆ ಅವ್ರ ಮನೆಯವರು. ಈ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಅಪ್ಲಿಕೇಶನ್ ಅವ್ರಿಗಿನ್ನ ಮುಂಚೆಲೇ ಅಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕಿ ಅದನ್ನು ಫಸ್ಟ್ ತಗೊಂಡಿದ್ದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಿನ್ನ ಅವರೇ ಫಸ್ಟ್ ತಗೊಂಡಿದ್ದು. ಆದ್ದರಿಂದ ನಾವು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದೀವಿ. ದಯವಿಟ್ಟು ಮೊನ್ನೆ ಎಲೆಕ್ಷನ್ನಲ್ಲಿ ಒಳ್ಳೆ ಲೀಡ್ ಕೊಟ್ವಿ, ಈ ಸಾರಿ ಅದಕ್ಕಿಂತ ಜಾಸ್ತಿ ಲೀಡ್ ಕೊಡಬೇಕು. ಇವತ್ತು ನಮ್ಮ ತಾವರೆಕೆರೆ ಬೂತ್ ಎಲ್ಲ ಬೂತ್ಕಿನ್ನ ಈ 5ನೇ ಬ್ಲಾಕ್ ಬೂತೇ ಒಳ್ಳೆ ಲೀಡ್ ಕೊಟ್ಟಿತ್ತು. ಈ ಸಾರಿ ಅದಕ್ಕಿಂತ ಜಾಸ್ತಿ ಲೀಡ್ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಆವಾಗ ಚಂದ್ರಪ್ಪರಿಗೆ ಒಂದು ನಂಬಿಕೆ ಬರುತ್ತೆ, ಜಯಚಂದ್ರ ಸಾಹೇಬ್ರಿಗಿನ್ನ ನನಗೆ ಜಾಸ್ತಿ ಮತ ಬಂದವು ಅನ್ನೋದು. ಆವಾಗ ನಮಗೆ ಚಂದ್ರಪ್ಪನ ಏನು ಬೇಕಾದ್ರೂ ಹೋಗಿ ಕೇಳೋಕ್ಕೆ ಒಂದು ಅವಕಾಶ ಆಗುತ್ತೆ. ಏನು ಹಿಂದೆ ಜಯಚಂದ್ರ ಸಾಹೇಬರು ಏನು ಲೀಡ್ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನದಾಗಿ ಲೀಡ್ ಕೊಟ್ಟು ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ BN ಚಂದ್ರಪ್ಪ ಸಾಹೇಬ್ರನ್ನ ಅತಿ ಹೆಚ್ಚಿನದಾಗಿ ಮತವನ್ನು ಕೊಟ್ಟು ನಾವೇನು ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಏನು ನಾವು ಸ್ವೀಕಾರ ಮಾಡಿದೀವೋ ತಗೊಳ್ತಿದ್ದೀವೋ ಆ ಋಣನ ಚಂದ್ರಪ್ಪನವ್ರಿಗೆ ತೀರಿಸಬೇಕು. ಈ ಕಾಂಗ್ರೆಸ್ ಪಕ್ಷನ ಬಲಪಡಿಸ್ಬೇಕು, ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರಬೇಕು ಅಂತ ಕೇಳಿಬಿಟ್ಟು ನಿಮ್ಮೆಲ್ಲರಿಗೂ ಓಟ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ.